ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. 9 ಗಂಟೆಯ ಪ್ರಮುಖ ಸುದ್ದಿ, ನಿನ್ನೆಯಿಂದಲೂ ಸದ್ದು ಮಾಡ್ತಾ ಇರುವಂತಹ ಸುದ್ದಿ. ಒಂದು ಮರ್ಡರ್ ಕೇಸ್ನಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ ತಗಲಾಕೊಂಡಿರುವಂತಹ ಸುದ್ದಿ. ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಆದ್ರೆ ಇಲ್ಲಿ ಪ್ರಮುಖವಾದಂತಹ ವಿಚಾರ ಇರೋದು, ಪದೇ ಪದೇ ಅಪರಾಧ ಕೃತ್ಯಗಳಲ್ಲಿ ನಟ ದರ್ಶನ್ ಭಾಗಿಯಾಗ್ತಾ ಇದ್ರು ಕೂಡ, ಒಂದರ ಮೇಲೊಂದರಂತೆ ಅಪರಾಧ ಕೃತ್ಯಗಳಲ್ಲಿ ದರ್ಶನ್ ಭಾಗಿಯಾದ್ರೂ ಕೂಡ ಈವರೆಗೂ ದರ್ಶನ್ ವಿರುದ್ಧ ಯಾಕೆ ರೌಡಿ ಶೀಟರ್ ಓಪನ್ ಆಗಿಲ್ಲ? ಇದು ಈಗ ಪ್ರಮುಖವಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ. ಕಾವೇರಿ ಹೋರಾಟದಲ್ಲಿ ಭಾಗಿಯಾದವರ ಮೇಲೆ ರೌಡಿ ಶೀಟರ್ ಓಪನ್ ಆಗ್ಬಿಡುತ್ತೆ. ರಸ್ತೆ ತಡೆ, ರೈಲ್ ತಡೆ ಅಂತ ಪ್ರತಿಭಟನೆ ಮಾಡೋರ ಮೇಲೆ ಪೊಲೀಸರು ರೌಡಿ ಶೀಟ್ ಓಪನ್ ಮಾಡ್ಬಿಡ್ತಾರೆ. ಆದ್ರೆ ಈಗಾಗಲೇ ಪದೇ ಪದೇ ಹಲವು ಕೇಸ್ಗಳಲ್ಲಿ ಸಿಲುಕೊಳ್ತಲೇ ಇರುವಂತಹ ದರ್ಶನ್ ಮೇಲೆ ಯಾಕೆ ರೌಡಿ ಶೀಟರ್ ಓಪನ್ ಆಗಿಲ್ಲ? ಯಾಕಂದ್ರೆ ಈಗ ಮರ್ಡರ್ ಕೇಸ್ನಲ್ಲಿ ಅರೆಸ್ಟ್ ಆಗಿರುವಂತಹ ದರ್ಶನ್ ಇದೊಂದೇ ಪ್ರಕರಣ ಅಲ್ಲ, ಈ ಹಿಂದೆ ಕೂಡ ಹಲವು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ. ಸ್ಯಾಂಡಲ್ವುಡ್ ನಲ್ಲಿ ಸದಾ ವಿವಾದಗಳಿಂದಲೇ ಸದ್ದು ಮಾಡ್ತಾ ಇರ್ತಾರೆ ದರ್ಶನ್. ಆದ್ರೂ ಕೂಡ ಪೊಲೀಸರು ರೌಡಿ ಶೀಟರ್ ಓಪನ್ ಮಾಡದೇ ಇರೋದು ಯಾಕೆ ಅನ್ನೋದು ಪ್ರಮುಖ ಪ್ರಶ್ನೆ. ಇಂತಹ ಅನುಮಾನಗಳು ಇದೀಗ ಮೂಡ್ತಾ ಇದೆ. ಸಣ್ಣ ಪುಟ್ಟ ಕೇಸ್ಗಳಲ್ಲಿ ಭಾಗಿಯಾದಂತವರಿಗೆ ರೌಡಿ ಶೀಟ್ ಓಪನ್ ಆಗ್ಬಿಡುತ್ತೆ. ಆದ್ರೆ ದರ್ಶನ್ ಪ್ರಭಾವಿ ಅನ್ನೋ ಕಾರಣಕ್ಕಾಗಿ ರೌಡಿ ಶೀಟ್ ಓಪನ್ ಆಗ್ತಾ ಇಲ್ವಾ? ಹಾಗಾದ್ರೆ ಮೇಲಿಂದ ಮೇಲೆ ಪ್ರಕರಣಗಳು ದಾಖಲಾಗುತ್ತೆ, ಸ್ಟೇಷನ್ಗೆ ಹೋಗ್ತಾರೆ, ಬೇಲ್ ಸಿಗುತ್ತೆ, ಹೊರಗಡೆ ಬರ್ತಾರೆ. ಕಳೆದ ಕೆಲವು ವರ್ಷಗಳಿಂದ ಈ ರೀತಿಯಾಗಿ ನಡೆದುಕೊಂಡು ಬರ್ತಾನೆ ಇದೆ. ಈಗ ಹುಟ್ಟುತ್ತಾ ಇರುವಂತಹ ಪ್ರಶ್ನೆ, ರೌಡಿ ಶೀಟ್ ಯಾಕೆ ಓಪನ್ ಆಗ್ತಾ ಇಲ್ಲ ಅಂತ. ಅವಾಂತರಗಳು ಮಾಡ್ತಾ ಇದ್ರು ಕೂಡ ಪೊಲೀಸರು ಯಾಕೆ ಕೈ ಕಟ್ಟಿ ಸುಮ್ಮನೆ ಕುಳಿತುಕೊಂಡಿದ್ದಾರೆ? ಅವರನ್ನ ತಡಿತಾ ಇರುವಂತಹ ಆ ಪ್ರಭಾವಿ ಶಕ್ತಿಗಳು ಯಾರು? ರೌಡಿ ಶೀಟ್ ಓಪನ್ ಮಾಡದೆ ಪೊಲೀಸರು ಯಾಕೆ ಸುಮ್ಮನಾಗಿದ್ದಾರೆ? ಪ್ರಕರಣಗಳು ನಡೆದಂತಹ ಸಂದರ್ಭದಲ್ಲಿ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ, ಸ್ಟೇಷನ್ಗಳಿಗೆ ಕರ್ಕೊಂಡು ಬರ್ತಾರೆ, ವಿಚಾರಣೆ ಮಾಡ್ತಾರೆ, ಮತ್ತೆ ಬಿಟ್ಟು ಕಳಿಸ್ತಾರೆ, ವಕೀಲರು ಬರ್ತಾರೆ, ಬೇಲ್ ಪಡಿತಾರೆ, ಹೊರಗಡೆ ಹೋಗ್ತಾರೆ. ಮತ್ತೊಂದು ಹೊಸ ಪ್ರಕರಣಕ್ಕೆ ಇವರೇ ನಾಂದಿ ಹಾಡ್ತಾರೆ. ಯಾಕೆ ರೌಡಿ ಶೀಟ್ ಓಪನ್ ಆಗ್ತಾ ಇಲ್ಲ ಅನ್ನುವಂತಹ ಅನೇಕ ಪ್ರಶ್ನೆಗಳು ಇದೀಗ ಮೂಡ್ತಾ ಇದೆ. ನಟ ದರ್ಶನ್ ವಿರುದ್ಧ ದಾಖಲಾದಂತಹ ಸಾಲು ಸಾಲು ಪ್ರಕರಣಗಳು, ಆ ವಿವಾದಗಳನ್ನ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಯಾವ ಸಂದರ್ಭದಲ್ಲಿ, ಅಂದ್ರೆ ಯಾವ ವರ್ಷದಲ್ಲಿ ಎಷ್ಟೆಷ್ಟು ವಿವಾದಗಳು ದರ್ಶನ್ ಮೇಲೆ ಬಂತು ಅಂತ. 2011, 2019, 2021 ಕೌಟುಂಬಿಕ ಕಲಹ, ನಿರ್ಮಾಪಕರ ಜೊತೆ ಜಗಳ, ಸಹ ಕಲಾವಿದರ ಜೊತೆ ಜಗಳ, ಬಾರ್ನಲ್ಲಿ ಜಗಳ, ಈಗ ಡೆಡ್ಲಿ ಮರ್ಡರ್. ಇಷ್ಟೆಲ್ಲ ಸಾಲು ಸಾಲು ಪ್ರಕರಣಗಳು ಆಗ್ತಾ ಇದ್ರು ಕೂಡ ರೌಡಿ ಶೀಟ್ ಯಾಕೆ ಓಪನ್ ಆಗ್ತಾ ಇಲ್ಲ ಅನ್ನುವಂತಹ ಸಹಜ ಪ್ರಶ್ನೆ ಈಗ ಓಡಾಡ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ರವಿಕುಮಾರ್ ಈಗ ಸಂಪರ್ಕದಲ್ಲಿದ್ದಾರೆ. ರವಿ, ದರ್ಶನ್ ನಿನ್ನೆ ಮರ್ಡರ್ ಕೇಸ್ನಲ್ಲಿ ಅರೆಸ್ಟ್ ಆಗಿ ಈಗ 6 ದಿನಗಳ ಕಸ್ಟಡಿಗೆ ಒಳಪಟ್ಟಿದ್ದಾರೆ. ಖಾಕಿ ಪಡೆ ಗ್ರಿಲ್ಲಿಂಗ್ ನಡೆಸುತ್ತೆ, ಓಕೆ. ಆದ್ರೆ ಇದೇ ಮೊದಲ ಪ್ರಕರಣ ಏನಲ್ಲ. ದರ್ಶನ್ ಮೇಲೆ ಪದೇ ಪದೇ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ ಅಂತ ಪ್ರಕರಣಗಳು ಆಗ್ತಲೇ ಇರ್ತವೆ. ರೌಡಿ ಶೀಟರ್ ಓಪನ್ ಆಗೋದನ್ನ ನಾವು ನೋಡ್ತಲೇ ಇರ್ತೀವಿ. ಬೇರೆ ಬೇರೆ ಕೇಸ್ಗಳಲ್ಲಿ ಬೇರೆ ಬೇರೆಯವರ ಮೇಲೆ, ಕಾವೇರಿ ಹೋರಾಟದಲ್ಲಿರಬಹುದು, ಅಥವಾ ರೈಲ್ವೆ ತಡೆ ಇರಬಹುದು, ರಸ್ತೆ ತಡೆ ಮಾಡಿದ್ದಕ್ಕಿರಬಹುದು. ಆದ್ರೆ ನಟ ದರ್ಶನ್ಗೆ ಲೀನಿಯನ್ಸ್ ಯಾಕಿನ್ನೂ ಕೂಡ ರೌಡಿ ಶೀಟರ್ ಓಪನ್ ಆಗಿಲ್ಲ? ಪೊಲೀಸರು ರೌಡಿ ಶೀಟರ್ ಓಪನ್ ಮಾಡೋದು ಯಾವಾಗ, ಹಾಗಾದ್ರೆ ಬೇರೆ ಪ್ರಕರಣಗಳಲ್ಲಿ ಗಮನಿಸ್ತಾ ಹೋದ್ರೆ? ಪ್ರತಿಮಾ, ಯಾವುದೇ ಒಬ್ಬ ವೃತ್ತಿಪರವಾದಂತಹ ಅಪರಾಧಿಯನ್ನು ನಿಯಂತ್ರಣ ಮಾಡೋದಕ್ಕೆ ಪೊಲೀಸರಿಗೆ ಸಾಕಷ್ಟು ಅಧಿಕಾರಗಳು ಇರುವಂಥದ್ದು. CRPC ಅಧಿನಿಯಮದ ಅಡಿ ಪೊಲೀಸರಿಗೆ ಇರುವಂತಹ ಒಂದಷ್ಟು ವಿಶೇಷ ಅಧಿಕಾರ ಮತ್ತು ಕರ್ತವ್ಯಗಳನ್ನು ಬಳಸಿಕೊಂಡು ಸಮಾಜದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸಂಬಂಧಪಟ್ಟಂತಹ ವ್ಯಕ್ತಿಗಳ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಪೊಲೀಸರಿಗೆ ಎಲ್ಲ ಅವಕಾಶಗಳು ಕೂಡ ಇರುವಂಥದ್ದು. ಸೊ ಹೀಗಾಗಿ ಯಾವೊಬ್ಬ ವ್ಯಕ್ತಿ ಪದೇ ಪದೇ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡೋದು, ಸರ್ಕಾರದ ಪಾಸ್ತಿಗಳನ್ನು ನಾಶ ಮಾಡುವಂಥದ್ದು, ಇತರರಿಗೆ ಹಲ್ಲೆ ಮಾಡುವಂಥದ್ದು, ಇತರರಿಗೆ ಬೆದರಿಕೆ ಮಾಡುವಂಥದ್ದು, ಬೇರೆಯವರ ಮೇಲೆ ಸುಲಿಗೆ ಮಾಡುವಂಥದ್ದು, ಬೇರೆಯವರ ಮೇಲೆ ದೌರ್ಜನ್ಯ ಮಾಡುವಂಥದ್ದು, ಇಂತಹ ಪ್ರಕರಣಗಳು ಪದೇ ಪದೇ ಸಂಭವಿಸಿದಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯನ್ನು ಸೂಕ್ಷ್ಮವಾಗಿ ಗಮನ ಮಾಡಲಾಗುತ್ತೆ. ಆ ನಂತರ ಆ ವ್ಯಕ್ತಿಯ ವಿರುದ್ಧ ರೌಡಿ ಶೀಟರ್ ಅನ್ನುವಂತಹ ಒಂದು ಪಟ್ಟಿಯನ್ನು ಕೂಡ ಓಪನ್ ಮಾಡುತ್ತೆ. ಕಾವೇರಿ ಗಲಾಟೆ ತಮಗೆ ನೆನಪಿರ್ಬೋದು. ಆ ಕಾವೇರಿ ಗಲಾಟೆಯ ಸಂದರ್ಭದಲ್ಲಿ 112 ಜನರನ್ನು ಕೂಡ ಅರೆಸ್ಟ್ ಮಾಡಲಾಗುತ್ತೆ. ಆ ಸಂದರ್ಭದಲ್ಲಿ ಸರ್ಕಾರಿ ಬಸ್ಗಳಿಗೆ ಕಲ್ಲುಗಳನ್ನು ಹೊಡೆದಂತಹ ಒಂದಷ್ಟು ವ್ಯಕ್ತಿಗಳನ್ನು ರೌಡಿ ಶೀಟರ್ ಪಟ್ಟಿ ಕೂಡ ತೆರಲಾಗುತ್ತೆ. ಆದರೆ ಅವರು ಇದುವರೆಗೂ ಕೂಡ ಇನ್ನೂ ರೌಡಿ ಶೀಟರ್ ಪಟ್ಟಿಯಲ್ಲೇ ಇದ್ದಾರೆ. ಪೊಲೀಸರು ಅವಾಗವಾಗ ಕರೆದಾಗ ಹೋಗಿ 110 ಬಾಂಡ್ ಮೇಲೆ ಕೂಡ ರಿಲೀಸ್ ಆಗಬೇಕು ಅಂತಹ ಒಂದು ಪ್ರವೃತ್ತಿ ಇರುವಂಥದ್ದು. ಅದೇ ರೀತಿ 2011ರಲ್ಲಿ
ನಟರಾಜ್ ಅಂತೇಳಿ ಮಲ್ಲೇಶ್ವರಮಲ್ಲಿರುವಂತಹ ಒಬ್ಬ ಹಾಲಿ ಕಾರ್ಪೊರೇಟರ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆ ಮಲ್ಲೇಶನ್ನ ನಟರಾಜ್ ಅವರನ್ನು ಬರ್ಬರವಾಗಿ 11 ಜನ ಆರೋಪಿಗಳು ಅರೆಸ್ಟ್ ಮಾಡ್ತಾರೆ. ಆ ಕೇಸಲ್ಲಿ 11 ಜನರ ಪಾತ್ರ ಇರೋದು ತುಂಬ ಸ್ಪಷ್ಟವಾಗುತ್ತೆ. ಅವರೆಲ್ಲರೂ ಕೂಡ ಬಂಧನ ಮಾಡ್ತಾರೆ. ಅವರ ಬಂಧನದ ಬಳಿಕ ಆ 11 ಜನರ ವಿರುದ್ಧ ಕೂಡ ಆಲ್ರೆಡಿ ರೌಡಿ ಶೀಟ್ರು ಅವತ್ತೇ ಓಪನ್ ಮಾಡ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಅಂದರೆ ಇತ್ತೀಚೆಗೆ ಆ ಪ್ರಕರಣ ಖುಲಾಸೆ ಆದರೂ ಕೂಡ ಆ ವ್ಯಕ್ತಿಗಳು ಇನ್ನೂ ಪೊಲೀಸರ ನಿಗದಲ್ಲೇ ಇರುವಂಥದ್ದು, ಅವ್ರ ಮೇಲೆ ಇನ್ನೂ ರೌಡಿ ಶೀಟರ್ ಓಪನ್ ಆಗಿರುವಂಥದ್ದು. ಸೊ ಆದರೆ ದರ್ಶನ್ ವಿಚಾರದಲ್ಲಿ ಯಾಕಿಲ್ಲ ಅನ್ನುವಂತಹ ಪ್ರಶ್ನೆ ಕೂಡ ಕಾಣುತ್ತೆ. ಯಾಕಂದರೆ 2011ರಲ್ಲಿ ಪತ್ನಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ಮಾಡ್ತಾರೆ. ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಆಗುತ್ತೆ, ಅರೆಸ್ಟ್ ಕೂಡ ಆಗ್ತಾರೆ, ಚಾರ್ಜ್ ಶೀಟ್ ಆಗುತ್ತೆ, ಟ್ರಯಲ್ ಆಗುತ್ತೆ. ಆನಂತರ ಕೇಸು ಅಕ್ವಿಟ್ ಕೊಡಲಾಗುತ್ತೆ. ಅದಾದ ನಂತರ ಕೂಡ ಜೆಟ್ಲ್ಯಾಗ್ ಪಬ್ಬಲ್ಲೂ ಕೂಡ ಇವರ ಗಲಾಟೆಗಳು ಆರಂಭವಾಗ್ತವೆ. ಜೊತೆಗೆ ಯಜಮಾನ ಚಿತ್ರದ ಸಂದರ್ಭದಲ್ಲೂ ಕೂಡ 2019ರಲ್ಲಿ ಸಹ ನಟನ ಮೇಲೆ ಹಲ್ಲೆ ಮಾಡಿರುವಂತಹ ಆರೋಪ ಇರುವಂಥದ್ದು. ಅದೇ ರೀತಿ ಮೈಸೂರಿನ ಪ್ರಿನ್ಸ್ ಹೋಟೆಲ್ನಲ್ಲೂ ಸಂದೇಶ್ ಪ್ರಿನ್ಸ್ ಹೋಟೆಲ್ನಲ್ಲಿ ಅಲ್ಲಿರುವಂತಹ ಸೆಕ್ಯೂರಿಟಿ ಗಾರ್ಡ್ಗಳ ಮೇಲೆ ಹಲ್ಲೆ ಮಾಡುವಂತಹ ಪ್ರಕರಣಗಳು ಈ ರೀತಿ, ಅಂದರೆ ಈ ಹಿಂದೆ ಕೂಡ ಮತ್ತೊಬ್ಬ ನಿರ್ಮಾಪಕರ ವಿರುದ್ಧನೂ ಕೂಡ ಹೇಳಿಕೆಗಳು, ಈ ರೀತಿಯಂತಹ ಸಾಕಷ್ಟು ಪ್ರಕರಣಗಳು ಕೂಡ ದರ್ಶನ್ ಮೇಲಿರುವಂಥದ್ದು. ಒಬ್ಬ ವ್ಯಕ್ತಿ ಈ ರೀತಿ ಪದೇ ಪದೇ ಸಮಾಜದ ಮೇಲೆ ದುಷ್ಕೃತ್ಯವನ್ನು ಮಾಡ್ತಿರುವಂಥ ಸಂದರ್ಭದಲ್ಲಿ, ಸಮಾಜದ ಮೇಲೆ ದೌರ್ಜನ್ಯವನ್ನು ಮಾಡ್ತಿರುವಂತಹ ಸಂದರ್ಭದಲ್ಲಿ, ಇತರರ ಮೇಲೆ ಹಲ್ಲೆಗಳ ಪ್ರಕ್ರಿಯೆಗಳನ್ನು ಮುಂದುವರಿಸ್ತಿರುವಂಥ ಸಂದರ್ಭದಲ್ಲಿ ಆತನ ಮೇಲೆ ರೌಡಿ ಶೀಟರ್ ಯಾಕಿಲ್ಲ ಅನ್ನುವಂಥದ್ದು ಒಂದು ಪ್ರಶ್ನೆ ಆಗುತ್ತೆ. ಜೊತೆಗೆ ಇತ್ತೀಚೆಗೆ ಅಂದರೆ 2 ದಿವಸಗಳ ಹಿಂದೆ ಒಂದು ಭೀಕರವಾದಂತಹ ಕೊಲೆ ಪ್ರಕರಣದಲ್ಲೂ ಕೂಡ ದರ್ಶನ್ ಭಾಗಿಯಾಗಿದ್ದಾರೆ. ಸೊ ಹೀಗಾಗಿ ಅವರು ಕೂಡ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಇದೆಲ್ಲವನ್ನು ಕೂಡ ಪರಿಗಣನೆ ಮಾಡಿಕೊಂಡು ಪೊಲೀಸರು ಇದುವರೆಗೂ ಕೂಡ ಯಾಕೆ ರೌಡಿ ಶೀಟರ್ ಓಪನ್ ಮಾಡಬಾರ್ದು ಅನ್ನೋದು ಇಲ್ಲಿ ಎಲ್ಲರಿಗೂ ಕೂಡ ಕಾಡ್ತಿರುವಂಥ ಪ್ರಶ್ನೆ. ಅದೇ ಯಾರಾದರೂ ಒಬ್ಬ ಹುಡುಗ ಏನಾದರೂ ಒಂದು ದೊಂಬಿ ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಆದರೆ ಸಾಕು, ತಕ್ಷಣ ಪೊಲೀಸರು ರೌಡಿ ಶೀಟ್ ಹಾಕ್ಬಿಡ್ತಾರೆ. ಆತನನ್ನು ಪ್ರತಿ ತಿಂಗಳು ಕೂಡ ಪೊಲೀಸ್ ಸ್ಟೇಷನ್ಗೆ ಕರ್ಸ್ಕೊತಾರೆ, 110 ಬಾಂಡ್ ಬರ್ಸ್ಕೊಂಡು ಬಿಡ್ತಾರೆ. ಅದಾದ ಮೇಲೆ ಆಗಾಗ ರೌಡಿ ಶೀಟರ್ ಪೆರೇಡ್ಗಳಲ್ಲೂ ಕೂಡ ಅವರ ಮನೆಗಳ ಮೇಲೆ ದಾಳಿ ಮಾಡ್ತಾರೆ, ಕರ್ಸ್ಕೊತಾರೆ, ಸಹಿ ಹಾಕಿಸ್ಕೊತಾರೆ, ಆನಂತರ ಬಿಡ್ತಾರೆ. ಸೊ ಇಂತಹ ಒಂದಷ್ಟು ಚಟುವಟಿಕೆಗಳು ರೌಡಿ ಶೀಟರ್ ಯಾರು ವ್ಯಕ್ತಿ ಒಂದಿದ್ದಾನೆ ಆತನ ಮೇಲೆ ನಡೀತಾ ಇರ್ತವೆ. ಆದರೆ ದರ್ಶನ್ ಪದೇ ಪದೇ ಇಂತಹ ಸಮಾಜದ ದುಷ್ಕೃತ್ಯಗಳಲ್ಲಿ ಭಾಗಿಯಾಗ್ತಿದ್ರು ಕೂಡ ಬೇರೆಯವರ ಮೇಲೆ ರವಿ 2011ರಿಂದ ಆರಂಭ ಆಗಿರುವಂತಹ ಇವರ ವಿವಾದಗಳ ಸರಮಾಲೆ ಇವತ್ತು ಒಬ್ಬ ಅಮಾಯಕನ ಮರ್ಡರ್ ವರೆಗೂ ಬಂದು ನಿಂತ್ಕೊಂಡಿದೆ. ಇನ್ಮೇಲಾದ್ರೂ ರೌಡಿ ಶೀಟ್ ಲಿಸ್ಟ್ಗೆ ಸೇರ್ಪಡೆ ಆಗುವಂತಹ ಸಾಧ್ಯತೆ ಇದೆಯಾ? ರೌಡಿ ಶೀಟ್ ಹಾಕಬಹುದಾ? ಖಂಡಿತ ಹೋಗು. ಈಗಿರುವಂತಹ ಪ್ರಕರಣಗಳ ಪಟ್ಟಿ ನೋಡ್ತಾ ಹೋದ್ರೆ ದರ್ಶನ್ ವಿರುದ್ಧ ಯಾವುದೇ ಕ್ಷಣದಲ್ಲಾದರೂ ರೌಡಿ ಶೀಟ್ರು ಹಾಕಬೇಕಾಯ್ತು. ಇಷ್ಟೊತ್ತಿಗೆ ಆಲ್ರೆಡಿ ಫೈಲ್ ಕೂಡ ಮೂವ್ ಮಾಡಬೇಕಾಯ್ತು. ಯಾಕಂದರೆ ದರ್ಶನ್ ನಿವಾಸ ಏನಿದೆ RR ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುತ್ತೆ. ಆ ಸಂಬಂಧಪಟ್ಟಂತಹ ಇನ್ಸ್ಪೆಕ್ಟರ್ ಇರ್ಬೋದು ಅಥವಾ ಅದರ ಪಕ್ಕದ ಅಂದರೆ ಘಟನೆ ನಡೆದಂತಹ ಕಾಮಾಕ್ಷಿಪಾಳ್ಯ ಸ್ಟೇಷನ್ನ ಇನ್ಸ್ಪೆಕ್ಟರ್ ಇರ್ಬೋದು, ಇವರಿಬ್ಬರು ಕೂಡ ರೌಡಿ ಶೀಟರ್ RR ನಗರದಲ್ಲಿ ಹಾಕಬೇಕಾದ್ರೆ ರೌಡಿ ಶೀಟರ್ A ಅಂತ ಹಾಕ್ತಾರೆ, ಕಾಮಾಕ್ಷಿಪಾಳ್ಯದಲ್ಲಿ ಹಾಕಬೇಕಾದ್ರೆ ರೌಡಿ ಶೀಟರ್ B ಅಂತ ಹಾಕ್ತಾರೆ. ಆದರೆ ಇವರಿಬ್ಬರು ಕೂಡ ಇಷ್ಟೊತ್ತಿಗೆ ಆಲ್ರೆಡಿ ಮೂವ್ ಆಗಬೇಕಾಯ್ತು. ಯಾಕಂದರೆ ಒಬ್ಬ ಅಪರಾಧಿಕ ಮನಸ್ಸನ್ನು ಹೊಂದಿರುವಂತಹ ವ್ಯಕ್ತಿ ಪದೇ ಪದೇ ತನ್ನ ಅಪರಾಧಿಕ ಮನಸ್ಸನ್ನು ಸಮಾಜಕ್ಕೆ ಪ್ರೆಸೆಂಟ್ ಮಾಡುವ ಮೂಲಕ ತನ್ನಲ್ಲಿರುವಂತಹ ಕ್ರೌರ್ಯವನ್ನು ಪ್ರದರ್ಶನ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಕಂಟ್ರೋಲ್ ಮಾಡಬೇಕಾದ್ದು ಸಂಬಂಧಪಟ್ಟಂತಹ ಪೊಲೀಸ್ ಅಧಿಕಾರಿಗಳ ಕರ್ತವ್ಯ. ಆ ಕರ್ತವ್ಯದಲ್ಲಿ ನಮ್ಮ ಪೊಲೀಸರು ಯಾವ ಕಾರಣಕ್ಕೋಸ್ಕರ ಹಿಂದೇಟು ಆಗ್ತಾ ಇದ್ದಾರೆ ಗೊತ್ತಿಲ್ಲ. ಬಹುಶಃ ಅವ್ರಿಗೆ ಒಬ್ಬ ದೊಡ್ಡ ಸೆಲೆಬ್ರಿಟಿ ವಿರುದ್ಧ ರೌಡಿ ಶೀಟರ್ ಹಾಕ್ಬೇಕಾ ಅನ್ನುವಂತಹ ಮನಸ್ಥಿತಿ ಅವ್ರಿಗೂ ಕೂಡ ಇದ್ರೂ ಇರ್ಬೋದು, ಜೊತೆಗೆ ರಾಜಕಾರಣಿಗಳ ಬೆಂಬಲ ಕೂಡ ಇದ್ರೂ ಇರ್ಬೋದು. ಸೊ ಹೀಗಾಗಿ ದರ್ಶನ್ ವಿರುದ್ಧ ರೌಡಿ ಶೀಟರ್ ಓಪನ್ ಆಗಿಲ್ಲ ಅನ್ನೋದಕ್ಕೆ ಸಾಕಷ್ಟು ಸಂಶಯಗಳು ಕೂಡ ಬರ್ತವೆ. ಆದರೆ ನಮಗಿರುವಂತಹ ಮಾಹಿತಿ ಪ್ರಕಾರ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮೊದಲನೇ ಬಾರಿ ದರ್ಶನ್ ವಿರುದ್ಧ ರೌಡಿ ಶೀಟರ್ ಯಾಕೆ ಓಪನ್ ಮಾಡಬಾರ್ದು ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಪೊಲೀಸರ ಮುಂದೆ ಇಟ್ಟಿರುವಂಥದ್ದು. ಸೊ ಹೀಗಾಗಿ ಪೊಲೀಸರು ಕೂಡ ಈ ನ್ಯೂಸನ್ನು ಕೂಡ ನೋಡ್ತಾ ಇರ್ತಾರೆ. ಯಾವುದೇ ಕ್ಷಣದಲ್ಲಿ ದರ್ಶನ್ ವಿರುದ್ಧ ರೌಡಿ ಶೀಟ್ ಹಾಕೋದಕ್ಕೆ ಒಂದಷ್ಟು ಪ್ರೋಸೆಸ್ಗಳಿವೆ, ಅದನ್ನು ಆರಂಭ ಮಾಡುವಂತಹ ನಿರೀಕ್ಷೆ ಕೂಡ ನಮ್ಮದು. ನೋಡೋಣ, ಇದಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳನ್ನು ಕೂಡ ನಾವು ಪ್ರಶ್ನೆ ಮಾಡ್ತೀವಿ, ಯಾಕೆ ರೌಡಿ ಶೀಟ್ ಹಾಕಲ್ಲ ಅನ್ನುವಂತಹ ವಿಚಾರಕ್ಕೆ ಕೂಡ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಕೇಳ್ತೀವಿ. ಬಹುಶಃ ಅವರ ಉತ್ತರ ದೊರೆತ ಬಳಿಕ ದರ್ಶನ್ ವಿರುದ್ಧ ರೌಡಿ ಶೀಟ್ ಹಾಕ್ತಾರಾ ಅಥವಾ ಕೈ ಬಿಡ್ತಾರ ಅನ್ನೋದು ಗೊತ್ತಾಗುತ್ತೆ. ಪ್ರತಿಮಾ, ಥ್ಯಾಂಕ್ ಯು ರವಿ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.